ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕರಾದ ಸಂದೇಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಕೆಎಸ್ ಗಣೇಶ್ ಅವರು ಮಾತನಾಡಿ, ಅಂಬೇಡ್ಕರ್ ಸೇವಾ ಸಮಿತಿ ಮುಖಂಡ ಸಂದೇಶ್ನ ಪತ್ರಕರ್ತನಾಗಿ ಬೆಳೆಸುವ ಆಸೆ ನನಗಿತ್ತು. ಆದರೆ ಸಂದೇಶ್ ಸಮಾಜದ ಏಳಿಗೆಗೆ ಶ್ರಮಿಸಲು ಮುಂದಾಗಿ ಹೀಗೆಯೇ ಸಮಾಜದ ಪರ ಹೋರಾಟ ಮಾಡಿಕೊಂಡು ಮುಂದೆ ಸಾಗಲಿ. ನಮ್ಮ ಬೆಂಬಲ ಸದಾ ಅವರಿಗಿದೆ. ಮುಂದೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ 25ನೇ ವಾರ್ಷಿಕೋತ್ಸವ ಮಾಡುವ ಸಮಯದಲ್ಲಿ ಸಂದೇಶ್ ಶಾಸಕನಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಅಂಬೇಡ್ಕರ್ ಸೇವಾ ಸಮಿತಿಯ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಮುಖಂಡರು ಬಂದು ಸಂದೇಶ್ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕರಾದ ಸಂದೇಶ್ ಮಾತನಾಡಿ, ನಾನು ಇದುವರೆಗೂ ಸುಮಾರು 175 ಅಂತರ್ಜಾತಿ ವಿವಾಹ ಮಾಡಿಸಿದ್ದೇನೆ. 5,000 ಎಕರೆ ದಲಿತರ ಜಮೀನುಗಳನ್ನ ರಕ್ಷಣೆ ಮಾಡಿದ್ದೇನೆ ಹಾಗೂ ಯಶಸ್ವಿಯಾಗಿ ಸುಮಾರು 400 ಹೋರಾಟಗಳನ್ನ ಮಾಡಿದ್ದು, 100 ಮನೆಗಳನ್ನ ಕಟ್ಟಲು ಸಹಾಯ ಮಾಡಿದ್ದು, ಜತೆಗೆ ಸುಮಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ್ದೇನೆ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದ ಕೊನೆ ಕ್ಷಣದಲ್ಲಿ ಮಾಲೂರು ಶಾಸಕ ನಂಜೇಗೌಡ ಆಗಮಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕರಾದ ಸಂದೇಶ್ ಹಾಗೂ ಜಿಲ್ಲಾಧ್ಯಕ್ಷರಾದ ಕಾಂತರಾಜು ಅವರಿಗೆ ಅಭಿನಂದನೆಗಳನ್ನ ತಿಳಿಸಿ, ನೀವು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಿ, ನನ್ನ ಸಹಕಾರ ನಿಮಗೆ ಇರುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕೆಪಿ ಶ್ರೀನಿವಾಸ್, ಕಿರಣ್, ಸೋಮಣ್ಣ, ಸೋಮಶೇಖರ್, ಮಾರ್ಜೇನಹಳ್ಳಿ ಬಾಬು, ಸರ್ಜಾಪುರ್ ಶ್ರೀನಿವಾಸ್, ಹರೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವೆಂಕಟೇಶ್, ಮುರಳೀಗೌಡ, ಅಂಬೇಡ್ಕರ್ ಸೇವಾ ಸಮಿತಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂದೇಶ್ ಅವರು ನಿಜವಾಗ್ಲೂ ಕೂಡ ನಾನು 2007ರಲ್ಲಿ ಮೊಟ್ಟ ಮೊದಲಿಗೆ ಕೌನ್ಸಿಲರ್ ಆದೆ. ನಮ್ಮ ನಗರಸಭೆಯಲ್ಲಿ ಅವರೊಬ್ಬ ಒಂದು ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡಕ್ ಬಂದಿದ್ರು. ಒಬ್ಬ ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಕೂಡ ಸಂದೇಶ್ ಅವರು ನೋಡ್ತಾ ಇದ್ದೆ, ನಾನು ಮಾತಾಡಿಸ್ತಾ ಇದ್ದೆ. ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಬಂದು ಕೆಲಸ ಮಾಡ್ತಾ ಇದ್ರು, ಬಾರಿ ಚುರುಕಾಗಿ ಮಾಡ್ತಾ ಇದ್ರು. ಅಲ್ಲೇ ಮುಂದುವರೆದಿದೆ, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಪರ್ಮನೆಂಟ್ ಆಗಿ ಒಳ್ಳೆ ಒಂದು ಹುದ್ದೆ ಸಿಕ್ಕೋದು. ಇಲ್ಲ, ನಾನು ಈ ಜನಕ್ಕೆ ಒಂದು 5,000 ಜನ ಲೇಡೀಸ್ ಸೇರಿಸ್ಬಿಟ್ಟಿದ್ದ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ. ಮಾಲೂರಲ್ಲಿ 5,000 ಜನ ಲೇಡೀಸು. ನಾನು ಹಿಂಗೆ ತಿರ್ಗಿ ನೋಡಿದೆ, ಯಾರು ಸಂದೇಶ 5,000 ಜನ ಬರೀ ಲೇಡೀಸೇ ಸೇರಿಸಿದ್ದಾರೆ. ನನಗೋಸ್ಕರ ಸೇರಿಸಿದ 5,000 ಜನ ಲೇಡೀಸ್ನ. ಸೊ ಜೆಂಟ್ಸ್ ಒಬ್ರು ಇಲ್ಲ. ಇವನೇನಿದು ಇಷ್ಟು 5,000 ಜನ ಹೆಂಗ್ ಸೇರಿಸ್ಬಿಟ್ಟ, ಯಾರ ಕೈಲೂ ಆಗಿಲ್ಲ, ಹೆಂಗ ಒಬ್ಬ ಸೇರಿಸ್ದ ಅಂತ ನಾನು ಶಾಕ್ ಆದೆ. ಅವತ್ತು ಹೇಳ್ದೆ, ಇವನ್ಗೇನೋ ಪವರ್ ಇದೆ, ಇವನಿಗೆ 5,000 ಜನನ ನನ್ನ ರ್ಯಾಲಿಯಲ್ಲಿ ಸೇರಿಸಿದ್ದ. ಯಾರೋ ಸಂದೇಶ್ ಒಬ್ಬನೇ ಸೇರಿಸಿದ್ದ. ಸಂದೇಶ್ ನೀಡಬಾರ್ದು, ಈ ತರ ಎಲ್ಲ ಒಂದಷ್ಟು ಪ್ಲಾನ್ ಮಾಡ್ತಾ ಇದ್ದಾಗ, ಅಪ್ಪ ಸಂದೇಶ್ ಏನಾದ್ರು ಮಾಡಿದೀರಂದ್ರೆ ಅದ್ರ ಇಂಪ್ಯಾಕ್ಟ್ ಕೇವಲ 24 ಗಂಟೆಲಿ ನಾವು ತೋರಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕಟಿಂಗ್ ನಮ್ಮ ಸೀನಿಯರ್ ಸರ್ಜಾಪುರ ಸೀನಿಯರ್ ಅವರು ಸುಮಾರು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಅಷ್ಟೇ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಸಹಾಯ ಮಾಡ್ಕೊಂಡು ಬಂದಿರೋಂತಹ ಪತ್ರಕರ್ತರ ಮಿತ್ರರಿಗೂ ಮತ್ತೆ ಪೊಲೀಸ್ನವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ದಯವಿಟ್ಟು ಯಾರ ಹೆಸರಾದ್ರೂ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ, ಹೊಟ್ಟೆಲ್ಲ ಹಾಕೊಂಡ್ಬಿಡ್ರಪ್ಪ. ಸಂದೇಶ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನ ಕಟ್ಟಿ ಸಾಕಷ್ಟು ಯಶಸ್ಸನ್ನ ಕಂಡಿದೆ. ಆಗ್ಲೇ ಮಾತಾಡುವಾಗ ಗಣೇಶ್ ಅವರು ಹೇಳ್ತಾ ಇದ್ರು ನಂಬರ್ಸ್. ನಮ್ಮ 400ಕ್ಕೂ ಹೆಚ್ಚು 5,000ಕ್ಕೂ ಹೆಚ್ಚು ಎಕರೆಗಳಷ್ಟು ಜಾಗನ ಏನು ಎನ್ಕ್ರೋಚ್ಮೆಂಟ್ ಮಾಡಿರ್ತಾರೆ, ಬಡವ್ರ ಜಮೀನ ವಾಪಸ್ ಕೊಡಿಸ್ತಕ್ಕಂಥ ಕೆಲಸ. 120-150ಕ್ಕಿಂತ ಹೆಚ್ಚು ಅಂತರ್ಜಾತಿ ವಿವಾಹಗಳಾಗ್ಲಿ. ಸಂದೇಶರ 8 ವರ್ಷದ ಈ ಹಾದಿ ಹೂವಿನ ಆಸೆಗೆ ಆಗಿರ್ಲಿಲ್ಲ. ಹೂವಿನ ಆಸೆ ಹಾಕಿ ಯಾರು ಸಂದೇಶ ಬಾಳಪ್ಪ ನೀನು ಹೋರಾಟ ಮಾಡಪ್ಪ ಅಂತ ಯಾರು ಕರೆದಿರ್ಲಿಲ್ಲ. ಇಲ್ಲಿ ಕಲ್ಲು ಮುಳ್ಳುಗಳಿತ್ತು. ಸಂದೇಶ ಹೇಳ್ಕೊಂಡಾಗೆ ಇಲ್ಲಿ ಪ್ರಾಣವನ್ನ ಬಲಿ ಕೊಡುವಂತ ಸನ್ನಿವೇಶಗಳು ಕೂಡ ಎದುರಾಗಿತ್ತು. ಸ್ವಲ್ಪ ಯಾಮಾರಿದ್ರೆ ಜೈಲಲ್ಲಿ ಕೊಳಿಬೇಕಾಗಿದ್ದಂತ ಪರಿಸ್ಥಿತಿ ಕೂಡ, ಅನೇಕ ಗಂಡಾಂತರಗಳು ಕೂಡ ಎದುರಿಸ್ಕೊಂಡು ಸಂದೇಶ ಮುಂದಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಾವ್ ಹೇಳ್ತೀರಿ, ನಮ್ಗೆಲ್ಲ ಬಂಧುಗಳೇ, ಚೆನ್ನಾಗಿದ್ದಾಗ ಎಲ್ಲರೂ ಬಂಧುಗಳೇ ಅಂತ ಹೇಳ್ತೀರಿ. ಆದ್ರೆ ಸಂದೇಶ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಸಿಕ್ಕೊಂಡಾಗ ನಾವು ಬಂದಂತ ಒಂದು ಏನು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಮ್ಗೆ ವಿಚಾರ ಬೇಕು. ಇದು ಸಂದೇಶ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾಗ, ಸಂಘಟನೆ ಬಿಟ್ಟು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾಗ ಬಂದ ಸಂದೇಶ ಬಂದು
ಒಂದು ಹೋರಾಟ ಮಾಡುವಂತ ಸಮಯದಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅಣ್ಣ ಯಾವ್ದೋ ಒಂದು ವಿಚಾರ ಇದೆ, ಶ್ರೀನಿವಾಸ್ ಬಗ್ಗೆ ಹೋಗ್ಬಿಟ್ಟು ಬರ್ಬೇಕು ಅಂದ್ಬಿಟ್ಟು ಹೇಳ್ದ. ಮುಖ್ಯ 2010 ಅನ್ಕೊಂತೀನಿ, 2010 ಅನ್ಕೊಂತೀನಿ. ಇದೇ ಹೇಮಾದ್ರಿ ಕಾಲೇಜ್ ಮುಂಭಾಗದಲ್ಲಿ ಹೊಡೆದ್ಬಿಟ್ಟು ಅವನ್ನ ಮತ್ತಿರ್ಲಿಲ್ಲ ಅವನಿಗೆ. ನಾನು 9:30 ಬಂದೆ ಕೋಲಾರ್ಗೆ. ಫೋನ್ ಮಾಡ್ಲಿಲ್ಲ. ಅಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿದ್ರು ಹಿಂಗಾಗಿದೆ ಅಂದ್ಬಿಟ್ಟು ಅಷ್ಟೊತ್ತಲ್ಲಿ ಹೋಗಿ ನಾನೇ ಕರ್ಕೊಂಡ್ಬಂದು ಹಾಸ್ಪಿಟಲ್ ಸೇರಿಸಿ ಅವತ್ತೆಲ್ಲ ಕಂಪ್ಲೇಂಟ್ ಕೊಟ್ಟು 2 ಗಂಟೆ ರಾತ್ರಿಗೆ ನಾನು ಮನೆಗೆ ಹೋದೆ.